ರಾಜ್ಯದ ಆಶಾ ಕಾರ್ಯಕರ್ತೆಯರು ಹಲವಾರು ಬೇಡಿಕೆಗಳನ್ನು ಮುಂದಿಟ್ಕೊಂಡು ಇವತ್ತು ಫ್ರೀಡಂ ಪಾರ್ಕ್ನಲ್ಲಿ ಹೋರಾಟ ಮಾಡ್ತಾ ಇರುವಂತಹದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ನನ್ನ ಜೊತೆಗೆ ಏನು ರಾಜ್ಯ ಆಶಾ ಕಾರ್ಯಕರ್ತರ ಸಂಘಟನೆಯ ಕಾರ್ಯದರ್ಶಿಗಳಿದ್ದಾರೆ, ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಮೇಡಮ್, ಈಗ ನೀವು ಇವತ್ತು ಅಂದರೆ ರಾಜ್ಯದಿಂದ ಯಾರೆಲ್ಲ ಎಷ್ಟು ಜನ ಬಂದಿರುವಂಥದ್ದು? ಕರ್ನಾಟಕದ 31 ಜಿಲ್ಲೆ ಹಾಗೆಯೇ BBMP ವ್ಯಾಪ್ತಿಯ ಆಶಾ ಕಾರ್ಯಕರ್ತೆಯರು ಸೇರಿದಂಗೆ 32 ಭಾಗಗಳಿಂದ ಆಶಾ ಕಾರ್ಯಕರ್ತೆಯರು ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ಭಾಗವಹಿಸಿದ್ದಾರೆ. ಏನೆಲ್ಲ ಬೇಡಿಕೆಗಳನ್ನು ಮುಂದಿಟ್ಟು ಇವತ್ತು ಹೋರಾಟ ಮಾಡ್ತಾ ಇದ್ದೀರಾ? ಈ ಹಿಂದೆ ಕೂಡ ಈಗಾಗಲೇ ಸಿದ್ದರಾಮಯ್ಯ ಅವರು ಸಹ ಒಂದು ಮನವಿಯನ್ನು ಮಾಡ್ಕೊಂಡಿದ್ರು ನಿಮಗೆ, ಲಾಸ್ಟ್ ಇಯರೇ ನೀವು ಹೋರಾಟ ಮಾಡ್ತೀವಿ ಅಂತ ಹೇಳಿ. ಅದನ್ನು ಬೇಡ ಅಂತ ಕೈ ಬಿಟ್ಟಿದ್ರಿ, ಮತ್ತೆ ಈ ವರ್ಷ ಹೋರಾಟ ಮಾಡೋಕ್ಕೆ ಮುಂದಾಗಿದ್ರಿ. ಏನೆಲ್ಲ ಬೇಡಿಕೆ ಇಟ್ಟಿರುವಂಥದ್ದು? ಈಗಾಗಲೇ ನೀವು ಹೇಳಿದಾಗೇ ಕಳೆದ ಬಾರಿ ಫೆಬ್ರವರಿ 13, 14 2 ದಿನಗಳ ಕಾಲ ಬೃಹತ್ ಪ್ರತಿಭಟನೆ ಮಾಡಿದಾಗ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರು ನಮ್ಮ ಬೇಡಿಕೆಗಳ ಬಗ್ಗೆ ಇದು ಬೇಡಿಕೆಗಳನ್ನ ನಾನು ಸಂಪೂರ್ಣವಾಗಿ ಸಾಲ್ವ್ ಮಾಡ್ತೀನಿ, ಸಮಸ್ಯೆಗಳಿಗೆ ಬಗೆಹರಿಸ್ತೀನಿ, ನನ್ನನ್ನು ನಂಬಿ ವಾಪಸ್ ಹೋಗಿ ಅಂತೇಳಿ ಮಾತು ಕೊಟ್ಟರು. ಅದಾದ ಮೇಲೆ ಇಲ್ಲಿವರೆಗೂ ಕೂಡ ಸುಮಾರು ಸಭೆಗಳು ಮಾಡಿದ್ದಾರೆ ಹೊರತಾಗಿ ಒಂದು 15-16, ಅದರಿಂದ ಯಾವುದೇ ಔಟ್ಕಮ್ ಇಲ್ಲ. ಅಂದರೆ ಬರೀ ಸಭೆಗಳಾಗ್ತಾ ಇದೆ, ಅದಕ್ಕಾಗಿ ಒಂದು ಟೈಮು ವೇಸ್ಟ್ ಆಗಿದೆ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಬೇಡಿಕೆ ಅರ್ಥ ಮಾಡ್ಕೊಳ್ಳಾರ್ದಂಥ ಬೇಡಿಕೆ ಏನಿಲ್ಲ. ಇದಕ್ಕೆ ಒಂದು ಇಚ್ಛಾಶಕ್ತಿ ಪ್ರದರ್ಶಿಸಬೇಕು. ಅದರ ಜೊತೆಗೆ ಭಾಳ ಮುಖ್ಯವಾದ ವಿಷಯ, ಸಾಮಾಜಿಕ ಸೇವಾ ಕಾರ್ಯಕರ್ತರು ಜನರ ಆರೋಗ್ಯನ ಕಾಪಾಡ್ತಾ ಇದ್ದಾರೆ, ಜೀವ ಉಳಿಸ್ತಿದ್ದಾರೆ. ಮಾನವೀಯ ದೃಷ್ಟಿಯಿಂದ ಇವರಿಗೆ ಕೊಡಿ ಅಂತ ನಾವು ಕೇಳ್ತಿಲ್ಲ. ದುಡಿದಿರೋ ದುಡ್ಡನ್ನು ಇವತ್ತು ನಮಗೆ ಬರದೇ ಇರೋಂಥ ಒಂದು ಪದ್ಧತಿ ಇದೆಯಲ್ಲ, ಅದು ಕೈ ಬಿಟ್ಟು ದುಡಿದಿರೋ ಅಷ್ಟು ಹಣ ಕೊಡಿ ಅಂತ ಕೇಳ್ತಿದ್ವಿ. ಅದ್ರ ಜೊತೆಗೆ ನಿಮ್ಮ ಸರ್ಕಾರನೇ ಏನು ಅಧಿಕಾರಕ್ಕೆ ಬಂದರೆ 5,000 ರೂಪಾಯಿ ಇರೋವಂಥ ನಿಗದಿತ ವೇತನ 8,000 ಮಾಡ್ತೀವಿ ಅಂತ ಹೇಳಿದ್ರಿ. ಅದು ಒಟ್ಟು ಸೇರಿಸಿ ನೀವು ಕೇಂದ್ರ ರಾಜ್ಯ ಸರ್ಕಾರದ್ದು ಕನಿಷ್ಠ 15,000 ಫಿಕ್ಸ್ ಮಾಡ್ಬೋದು. ಅದನ್ನು ಮಾಡಬೇಕು ಅನ್ನೋದೇ ನಮ್ಮ ಅನಿರ್ದಿಷ್ಟ ಹೋರಾಟದಲ್ಲಿ ಪ್ರಮುಖ ಬೇಡಿಕೆ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈಗ ಸಾಕಷ್ಟು ಜನ ಆಶಾ ಕಾರ್ಯಕರ್ತರು ಇವತ್ತು ಒಂದು ಕಡೆ ನೀವೆಲ್ಲ ಒಟ್ಟಾಗಿದ್ದೀರಿ. ಅದರ ಜೊತೆಗೆ ನಿಮಗೆ ಒಂದು ನೋಟಿಸ್ ಬರುತ್ತೆ ಸರ್ಕಾರದಿಂದ, ಏನೇ ಹೆಚ್ಚು ಕಮ್ಮಿ ಆದರೂ ಸಹ ನಾವು ಅದಕ್ಕೆ ಜವಾಬ್ದಾರರಲ್ಲ ಅಂತ ಹೇಳಿ. ಯಾವ ರೀತಿಯಾಗಿ ಬೆದರಿಕೆ ಬಂದಿರುವಂಥದ್ದು? ಈಗಾಗಲೇ ಮೊನ್ನೆ ತಾನೇ 4ನೇ ತಾರೀಕು ಆರೋಗ್ಯ ಇಲಾಖೆ ಆಯುಕ್ತರು ಇದರ ಬಗ್ಗೆ ಒಂದು ಸುತ್ತೋಲೆ ಹೊರಡಿಸಿದ್ದಾರೆ. ನಿಜವಾಗ್ಲೂ ಕೂಡ ಇದು ಈ ಒಂದು ಲೆಟ್ರ್ ಏನು ಕಳಿಸಿದಾರಲ್ಲ, ಇದು ಆಶಾಗಳು ಪಾಪ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡುವಂಥದ್ದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಆಶಾಗಳಿಗೆ ನೀವು ಹೋರಾಟಕ್ಕೆ ಹೋದರೆ ಕೆಲಸದಿಂದ ತೆಗಿತೀನಿ, ಅದಕ್ಕೆ DC ಕ್ರಮ ತಗೋಬೇಕಂತೆ. ಇಷ್ಟು ಕನಿಷ್ಠ ಒಂದು ತಿಳುವಳಿಕೆ ಇಲ್ಲಲ್ಲ ಅಂತೇಳಿ ನನಗೆ ಭಾಳ ಅಯ್ಯೋ ಅನ್ನಿಸ್ತದೆ. ಆಶಾಗಳ ಆಯ್ಕೆ ಮಾಡುವಂಥ ಪ್ರಕ್ರಿಯೆನೇ ಬೇರೆ. ಅವರು ಆಶಾ ಕಾರ್ಯಕರ್ತೆಯರು ಗ್ರಾಮ ಮಟ್ಟದಲ್ಲಿ ಪಂಚಾಯತಿ ಮಟ್ಟದಲ್ಲಿ ಆಯ್ಕೆ ಆಗಿರ್ತಾರೆ, ಅವರೇ ತೆಗೆಯುವಂಥ ಹಕ್ಕಿರುವಂಥದ್ದು. ಹೋರಾಟಕ್ಕೆ ಹೋದರೆ ಕೆಲಸದಿಂದ ತೆಗಿತೀವಿ ಅನ್ನೋಂಥ ಕನಿಷ್ಠ ಕಾನೂನು ಅರ್ಥ ಆಗಿಲ್ಲ ಅನ್ನೋದು ಭಾಳ ಹಾಸ್ಯಾಸ್ಪದ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಕರೆಯ ಮೂಲಕ ಏನಾದರೂ ಬೆದರಿಕೆ ಬಂದಿರುವಂಥದ್ದು ಏನಾದರೂ ಇದೆಯಾ? ಆಶಾ ಕಾರ್ಯಕರ್ತೆಯರಿಗೆ ಕೆಳ ಹಂತದ ಎಲ್ಲ ಅಧಿಕಾರಿಗಳು ನೀವು ಹೋರಾಟಕ್ಕೆ ಹೋಗಬಾರ್ದು ಅಂತಂದೇಳಿ ಇವತ್ತಿಗೂ ಕೂಡ ನಿಲ್ಲಿಸಿದ್ದಾರೆ. ಅದನ್ನು ಯಾವುದಕ್ಕೂ ಸೊಪ್ಪಾಕದೆ ಇವತ್ತು 10-15 ಸಾವಿರ ಜನ ಬಂದಿದ್ದಾರೆ. ನಾಳೆ ಮತ್ತಷ್ಟು ಸಂಖ್ಯೆಯಲ್ಲಿ ಹೆಚ್ಚು ಸಂಖ್ಯೆಯಲ್ಲಿ ಆಶಾ ಕಾರ್ಯಕರ್ತೆಯರು ಭಾಗವಹಿಸ್ತಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ನಿಮ್ಮ ಬೇಡಿಕೆಗಳನ್ನು ಅಕಸ್ಮಾತ್ ಸರ್ಕಾರ ಈಡೇರಿಸದೇ ಇದ್ದಲ್ಲಿ ಯಾವ ರೀತಿಯಾಗಿ ನಿಮ್ಮ ಮುಂದಿನ ದಿನಗಳಲ್ಲಿ ಹೋರಾಟ ಇರುತ್ತೆ? ಇನ್ನೂ ಎಷ್ಟು ದಿನಗಳವರೆಗೂ ನೀವು ಕೈಗೊಳ್ಳುವಂತಹ ಚಾನ್ಸಸ್ ಇದೆ? ಈಗಾಗಲೇ ಘೋಷಣೆ ಮಾಡಿದ್ದೀವಿ. ನಮ್ಮ ಬೇಡಿಕೆ ಅತ್ಯಂತ ನ್ಯಾಯಯುತವಾಗಿದೆ. ಬೇಡಿಕೆ ಈಡೇರಿಸೋವರೆಗೂ ಕೂಡ ನಾವು ಹೋರಾಟ ಮುಂದುವರಿಸ್ತೀವಿ. ಇದು ನಾನು ಮತ್ತೆ ಹೇಳಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ ಸಿದ್ಧರಾಗಿ ಆಶಾ ಕಾರ್ಯಕರ್ತೆಯರು ಬಂದಿದ್ದಾರೆ, ಅದೇ ರೀತಿ ನಾವು ವ್ಯವಸ್ಥೆ ಮಾಡಿದ್ದೀವಿ. ಅನಿರ್ದಿಷ್ಟ ಹೋರಾಟಕ್ಕೆ ಮುಂದಾಗ್ತೀವಿ. ಒಟ್ಟಾರೆಯಾಗಿ ರಾಜ್ಯದ ಎಲ್ಲ ಭಾಗದ ಆಶಾ ಕಾರ್ಯಕರ್ತರು ಇವತ್ತು ಏನು ಫ್ರೀಡಂ ಪಾರ್ಕ್ನಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಇರುವಂತಹದ್ದು, ಸರ್ಕಾರ ಇವರ ಬೇಡಿಕೆಗಳಿಗೆ ಏನು ಕೇವಲ ಆ ಎಲ್ಲ ಬೇಡಿಕೆಗಳನ್ನು ಈಡೇರಿಸಿದ್ರೆ ಮಾತ್ರ ನಾವು ಇಲ್ಲಿಂದ ಹೊರಡ್ತೀವಿ, ಇಲ್ಲಾಂದರೆ ನಮ್ಮ ಪ್ರೊಟೆಸ್ಟ್ ಇದೇ ರೀತಿಯಾಗಿ ಕಂಟಿನ್ಯೂ ಆಗುತ್ತೆ ಅನ್ನುವಂತಹದ್ದು ಕಾರ್ಯದರ್ಶಿಯವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿಶ್ವನಾಥ್ ಜೊತೆ ಲಕ್ಷ್ಮೀ ಬಾಗಲಕೋಟೆ, ಅಶ್ವಿಕ ನ್ಯೂಸ್, ಬೆಂಗಳೂರು.